ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ನೌಕರರು ಇವತ್ತು ಅವರು ಮುಷ್ಕರ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ, ಕೆಲವು ಪಿ ಡಿ ಒಗಳು, ಸೆಕ್ರೆಟರಿಗಳು ಅವರಿಗೆ ನೇರವಾಗಿ ಸರ್ಕಾರ ಸ್ಯಾಲರಿ ಕೊಡುತ್ತೆ. ನಂತರ ಇನ್ನೊಂದು ಕ್ಯಾಡರ್ ಏನಿದೆ, ಮಿಲ್ಲಿಂಗ್ ಆಗ್ಬೋದು ಅಥವಾ ವಾಟರ್ ಮ್ಯಾನ್ ಆಗ್ಬೋದು ಅಥವಾ ಡೇಟಾ ಎಂಟ್ರಿ ಆಪ್ರೇಟರ್ ಇದ್ದಾರಲ್ಲ, ಸೊ ಅವರಿಗೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯವರೇ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ. ಬಟ್ ಏನಾಗಿದೆ, ಅವ್ರಿಗೆ ಪ್ರತಿ ವರ್ಷ ಅವ್ರದ್ದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಯಾರು ಡಿ ಇ ಓಸ್ಗೆ, ನಂತರ ಬಿಲ್ ಕಲೆಕ್ಟರ್ಸ್ಗೆ, ನಂತರ ವಾಟರ್ ಮ್ಯಾನ್ ಅವ್ರಿಗೆ ಇವಾಗ ಏನಾಗುತ್ತೆ, ಇವತ್ತು ಸೇರಿದವ್ರಿಗೂ 17,000 ಇರುತ್ತೆ. ಇನ್ನು 5ರಿಂದ 10 ವರ್ಷ ಕೆಲಸ ಮಾಡಿದವ್ರಿಗೂ 17,000ನೇ ಇರುತ್ತೆ. ಹೀಗಾಗಿ ಒಂದು ಸ್ಲ್ಯಾಬ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡೋದು ಬೆಟರ್. ಅವ್ರ ಕಡೆ ನೋಡ್ತಾ ಅಂದರೆ ಏನು 0 to 2 years ಕೆಲಸ ಮಾಡಿದವ್ರಿಗೆ ಇಷ್ಟು ಸ್ಯಾಲ್ರಿ, ದೆನ್ 2 to 5 yearsಗೆ ಇದು ಮಾಡಿದವ್ರಿಗೆ ಇನ್ನೊಂದು ಪೇ ಬ್ಯಾಂಡು ಅಥವಾ ಪೇ ಸ್ಕೇಲು, ಆ ಥರ ಇದ್ದರೆ ಅನುಕೂಲ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಇವತ್ತು ಈಗ ನಮಗೆ ಎಲ್ಲ ಪದಾರ್ಥಗಳ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ಬದುಕು ನಡೆಸೋದು ಕಷ್ಟ ಇದೆ, ಅವ್ರಿಗೂ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ನೋಡಬೇಕಾಗುತ್ತೆ. ಸೊ ಅವರ ಬೇಡಿಕೆಗಳು ಸಮಂಜಸವಾಗಿದೆ, ನ್ಯಾಯಯುತವಾಗಿದೆ ಅಂತ ನನಗನ್ಸುತ್ತೆ. ಹೀಗಾಗಿ ನಾನು ಕೂಡ ನಮ್ಮ RDPR ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆನೂ ಮಾತಾಡ್ತೇನೆ, ಒಂದು ಪತ್ರನೂ ಬರೀತೇನೆ. ಸರ್, ಅವರು ಪ್ರತಿಭಟನೆ ಮಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಕೆಲಸಗಳು ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಬರ್ತಾರೆ, ಅವ್ರ ಕೆಲಸಗಳಾಗ್ತಾರೆ, ಸಮಸ್ಯೆ ಆಗ್ತಾ ಇದೆ. ಅದೇ ಸಮಸ್ಯೆ ಬೇಗ ಬಗೆಹರಿದ್ರೆ ಅವ್ರಿಗೂ ಅನುಕೂಲ ಆಗೋದು. ಅದು ನಿಜ. ಈ ಸಮಸ್ಯೆಗಳಿಗೆ ಅಟ್ಲೀಸ್ಟು ಒಂದು ಕಮಿಟಿನ ಅಪಾಯಿಂಟ್ ಮಾಡಿ ರಿವ್ಯೂ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ಯಾಕೆಂದರೆ ಅವ್ರಿಗೂ ಒಂದು ಆಶ್ವಾಸನೆ ಕೊಟ್ಟು ಒಂದು ಕಮಿಟಿನ ಅಪಾಯಿಂಟ್ ಮಾಡಿ ಅದರದ ರಿಪೋರ್ಟ್ ತೊಗೊಂಡು ಹಂತವಾಗಿ ಅದನ್ನು ಜಾರಿ ಮಾಡಬೇಕಾಗುತ್ತೆ. ಸೊ ಹರಿಯಾಣದಲ್ಲಿ ಇವತ್ತು BJP ಇವತ್ತು ಅಧಿಕಾರಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಹಲವಾರು ಕೃಷಿ ನೀತಿಗಳ ಬಗ್ಗೆ ಹಲವಾರು ಪ್ರತಿಭಟನೆಗಳಾಗಿತ್ತು. ಅದು ಪಂಜಾಬಲ್ಲಾಗ್ಬೋದು ಅಥವಾ ಹರಿಯಾಣದಲ್ಲಾಗ್ಬೋದು, ಆ ಕಡೆ ಆಗಿತ್ತು. ಬಟ್ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಈ ಕೃಷಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಮಂಡಿಸಿದಂಥ ಬಜೆಟಲ್ಲಿ ಸುಮಾರು 1.4 ಲಕ್ಷ ಕೋಟಿ ಹಣವನ್ನು ಇವತ್ತು ಕೃಷಿಗೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ಇರ್ಬೋದು 18ನೇ ಕಂತನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಈ 18ನೇ ಕಂತದ ಇದು ಯಾವುದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 18ನೇ ಕಂತನ್ನು ಇದು ಮಾಡಿ ಸುಮಾರು 20,000 ಕೋಟಿಯನ್ನು ಈಗ ಈ ಸರಿ ಪ್ರಧಾನಮಂತ್ರಿ ಆದಮೇಲೆ ಇದು 2ನೇ ಬಾರಿ ಅವರು ಈ ಹಣ ಬಿಡುಗಡೆ ಮಾಡ್ತಾ ಇರೋದು. ಪ್ರತಿ ಸಲ 20,000 ಕೋಟಿಯನ್ನು ರೈತರ ಅಕೌಂಟ್ಗೆ ನೇರವಾಗಿ ಹೋಗ್ತಾ ಇದೆ ಇದು. ಈ ರೀತಿ ಮತ್ತು ಕೆಲವು ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಅಗ್ರಿಕಲ್ಚರ್ಗೆ. ಸೊ ಹೀಗಾಗಿ ಇದೊಂದು ಸಂತೋಷದ ವಿಚಾರ. ಯಾಕೆಂದರೆ ಇದೆಲ್ಲ ಹರಿಯಾಣ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಒಂದು ರಾಜ್ಯ, ನಮ್ಮ ಕರ್ನಾಟಕದ ಥರನೇ ಇದೆ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಅವರ ಇದು ಏನಾಗಿದೆ, ಬಜೆಟ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಕೃಷಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ, ಸೊ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮತ್ತು ಅವರು ತಂದಂಥ ಹಲವಾರು ಸುಧಾರಣೆಗಳಿಗೆ ಇದು ಒಂದು ಹಿಡಿದ ಕೈ ಕನ್ನಡಿ. ಜಮ್ಮು ಕಾಶ್ಮೀರ ಅಲ್ಲಿ ಇನ್ನೂ ಕೂಡ ಜನರಿಗೆ ಮನವರಿಕೆ ಆಗಬೇಕು. ಈಗೇನಾಗಿದೆ, ಈ ಆರ್ಟಿಕಲ್ 370 ವಾಪಸ್ ಪಡೆದ ಮೇಲೆ ಸುಮಾರು ಒಂದು ವರ್ಷಕ್ಕೆ 3ರಿಂದ 4 ಕೋಟಿ ಪ್ರವಾಸಿಗರು ಹೋಗ್ತಿದ್ದಾರೆ. ಇದೆಲ್ಲ ಹಿಂದೆ ನಾವೆಲ್ಲ 1987ನೇ ಇಸ್ವಿ ಆದಮೇಲೆ ಯಾರೂ ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ಒಂದು ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಲ್ಲಿ ಸುಮಾರು 2.5 ಕೋಟಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ತಿಳಿಯಾಗ್ತಾಯಿದೆ, ಕ್ರಮೇಣವಾಗಿ ಅದು ಬರುತ್ತೆ. ಇವಾಗ ಏನಾಗಿದೆ, ಜಮ್ಮುನಲ್ಲಿ BJPಗೆ ಬಹುಮತ ಇದೆ, ಕಾಶ್ಮೀರದಲ್ಲಿ ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನು ಹೇಳ್ತೀವಿ ಅವ್ರ ಒಕ್ಕೂಟಕ್ಕೆ ಬಹುಮತ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಅದು ಅರ್ಥ ಆಗುತ್ತೆ. ಯಾಕೆಂದರೆ ಇವತ್ತು ಜನ ಅಲ್ಲಿ ನಿರ್ಭೀತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಹಲವಾರು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಗಿದೆ. ಯಾವುದೇ ಕೂಡ ಅಷ್ಟೇ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾಲ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ.